ನಿಮ್ಮ ಅತ್ತಿಗೆ ಏನಾಗಿದೆಯೇ? ನನಗೆ ಅತ್ತಿಗೆ ಆದ್ರೆ ನಿಂಗೆ ಸೊಸೆ ಆಗಲ್ವಾ? ಅಯ್ಯ ಮೂದೇವಿನ ಸೊಸೆ ಅನ್ನೋದಕ್ಕೆ ನನಗೆ ಯಾಕೋ ಬಾಯೇ ಬರ್ತಾ ಇಲ್ಲ. ಜಾಜಿ ಅತ್ತಿಗೆ ಅಣ್ಣನ ಜೊತೆ ಮಾತಾಡ್ತಾ ಇಲ್ಲ ಅಂತ ತಾನೇ ನೀನ್ ಹೀಗೆ ಹೇಳ್ತಾ ಇರೋದು. ಮತ್ತಿನ್ನೇನೆ ಗಂಡನ ಜೊತೆ ಮಾತಾಡದೆ ಎದುರು ಮನೆ ವೆಂಕಟೇಶನ್ ಜೊತೆ ಮಾತಾಡ್ತಾಳ. ಜಾಜಿ ಅತ್ತಿಗೆ ಯಾವಾಗ್ಲೂ ಹಾಗೆ ತಾನೇ, ಮನೆಯವ್ರ ಜೊತೆ ಮಾತಾಡೋದಕ್ಕಿಂತ ಕಂಡವ್ರ ಜೊತೆ ಮಾತಾಡಿದ್ರೆ ಅವ್ರಿಗೆ ಖುಷಿ. ಅಯ್ಯೋ ಅಣ್ಣಯ್ಯ ಏನಾಯ್ತು? ಸೀರಿಯಸ್ ಆಗ್ಬಿಟ್ಟಿದೆ. ಯಾರಿಗೆ? ನನಗೆ. ಅದೇನಾಯ್ತು ಅಂತ ಬಾಯ್ ಬಿಟ್ಟು ಹೇಳೋ. ನನಗೆ ನನ್ನ ಜೀವನದ ಮೇಲೆ ಜಿಗುಪ್ಸೆ ಬಂದು ಬಿಟ್ಟಿದೆ. ಹಾಗಂತ ಕಾವಿ ಬಟ್ಟೆ ಹಾಕೋಬೇಡ ಕಣೋ. ಕಾವಿ ಬಟ್ಟೆ ಹಾಕೊಂಡವಳಲ್ಲಿ ತುಂಬಾ ಜನ ಟಿವಿಗೆ ಬಂದ್ಬಿಟ್ಟಿದ್ದಾಳೆ. ನಾನು ಕಾವಿ ಬಟ್ಟೆ ಹಾಕೊಳ್ಳಲ್ಲ, ಖಾಕಿ ಬಟ್ಟೆ ಹಾಕೊಂಡು ಜನ ಸೇವೆ ಮಾಡ್ಬೇಕು ಅಂತ ಇದ್ದೀನಿ. ಅಂದ್ರೆ ನೀನು ಪೊಲೀಸ್ ಇಲಾಖೆಗೆ ಸೇರ್ಕೋಬೇಕು ಅನ್ಕೊಂಡಿದ್ಯಾ? ಎಕ್ಸಾಕ್ಟ್ಲಿ. ಅಪ್ಲಿಕೇಶನ್ ಹಾಕಿದ್ದೀನಿ, ಇಷ್ಟರಲ್ಲೇ ಕೆಲಸ ಸಿಗ್ಬಿಡುತ್ತೆ. ಆಡೋ ಮಾತ್ಕೊಂದು ಅರ್ಥ ಬೇಡವೇನು? ಈ ಎತ್ತಲ ಈ ಪರ್ಸನಾಲಿಟಿಗೆ ಅವನು ಯಾವನೋ ನಿನ್ನ ಪೊಲೀಸ್ ಕೆಲಸ ಕೊಡ್ತಾನೆ. ತಪ್ಪು ನಿಮ್ಮಲ್ಲಿ ಇಟ್ಕೊಂಡು ನನ್ನನ್ನು ಆಡೋಕೆ ಬರಬೇಡಿ. ನೀವು ಸ್ವಲ್ಪ ಎತ್ತರ ಇದ್ದಿದ್ರೆ ನಾನು ಅಮಿತಾಬ್ ಬಚ್ಚನ್ ರೇಂಜಿಗೆ ಬೆಳಿತಾ ಇದ್ನ. ಅಣ್ಣಯ್ಯ ಅದು ಹಾಳಾಗೋಗ್ಲಿ, ಕ್ವಾಲಿಫಿಕೇಶನ್ ಆದ್ರೂ ಬೇಡವಾ? ನೋಡ್ತಾ ಇರಮ್ಮ, ಇಷ್ಟರಲ್ಲೇ ಇನ್ಸ್ಪೆಕ್ಟರ್ ಮನೆಗೆ ಬಂದು ಕೆಲಸ ಕೊಟ್ಟು ಹೋಗ್ತಾರೆ. ಸಕ್ಕರೆ ನಾಡಿನ ಅಕ್ಕರೆ ಇನ್ಸ್ಪೆಕ್ಟರ್ ನಾಗಮಂಗಲ ನಾಗರಾಜ್ಗೆ ಹಗಲೊತ್ತು ಗುಂಡ ಹರಿಸೋದು ಗೊತ್ತು, ರಾತ್ರಿ ಹೊತ್ತು ಗುಂಡ ಹಾಕೊಂಡು ಗುಂಡಗಿರಿ ಮಾಡೋ ಗುಂಡಗಳನ್ನ ಹಿಡಿಯೋದು ಗೊತ್ತು, ಹಂಗೆ ಬಿಡೋದು ಗೊತ್ತು. ಬನ್ನಿ ಬನ್ನಿ ಇನ್ಸ್ಪೆಕ್ಟರ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಕೂತ್ಕೊಳ್ಳಿ ನೋಡಿ ಪಾಂಡ್ರಂಗ್ ಅವರೇ, ಪೊಲೀಸ್ ಇಲಾಖೆಯಲ್ಲಿ ನಿಮಗೆ ಕೆಲಸ ಸಿಗಬೇಕು ಅಂದ್ರೆ ಸ್ವಲ್ಪ ದಿವಸ ನೀವು ಕಾಯ್ಬೇಕು. ಏನು ಇನ್ಸ್ಪೆಕ್ಟರ್ ನೀವು? ನನಗೆ ಡಿಟೆಕ್ಟಿವ್ ಏಜೆನ್ಸಿ ನಡೆಸಿ ಅನುಭವ ಇದೆ. ಏಜನ್ನ ಸ್ವಲ್ಪ ಕನ್ಸೆಷನ್ ಮಾಡಬಾರ್ದಾ? ಈ ಪೊಲೀಸ್ ಇಲಾಖೆಗೆ ಇರಬೇಕಾದಂತ ಬಾಡಿ ಫಿಟ್ನೆಸ್ ನಿಮ್ಮ ಹತ್ರ ಇಲ್ಲ, ಬಾಡಿ ಸಾಲದು. ಹಂಗಂತ ಜಿಮ್ ಮಾಡಕ್ ಹೋಗ್ಬಿಟ್ಟಿರಾ, ಇರೋ ಪರ್ಸನಾಲಿಟಿ ಮುನ್ಸಿಪಾಲಿಟಿ ಆಗ್ಬಿಡ್ತದೆ. ಏನ್ ಇನ್ಸ್ಪೆಕ್ಟರ್ಪ್ಪ, ನನ್ನ ಮಗನ್ಗೆ ಬಾಡಿ ಇಲ್ಲ ಗಾಡಿ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಅವನ್ನೇನ್ ತೂಕಕ್ಕೆ ಹಾಕಬೇಕಾ? ಇಂಥ ಕೆಲಸ ಮಾಡೋದಕ್ಕೆ ಗುಂಡಿಗೆ ಮುಖ್ಯ. ಗಂಡುಗಲಿ ವಂಶದವರಲ್ಲಿರೋ ಗುಂಡಿಗೆ ಬೇರೆ ಯಾರಿಗೂ ಇರೋಲ್ಲ. ಹೌದೌದು, ನಿಮ್ ಮಗನ್ಗಿರೋ ಗುಂಡಿಗೆ ದೊಡ್ಡ ಗುಂಡಿಗೆ. ಮದ್ವೆಗೆ 6 ವರ್ಷ ಆದ್ರೂ ಬ್ರಹ್ಮಚಾರಿ ಆಗಿರೋದು. ಮಾತೋಶ್ರೀ ರಂಗಮ್ನವ್ರೆ, ಈ ಗುಂಡಿಗೆ ವಿಷಯನ ಇಲ್ಲಿಗೆ ಬಿಟ್ಟು ಬಿಡ್ಬಾರ್ದಾ? ನೋಡಿ, ಪೊಲೀಸ್ ಕೆಲಸಕ್ಕೆ ಅಂದ್ರೆ ಹೈಟ್ ಆಗಿ ದಪ್ಪಾಗಿ ನಂತರ ಇರಬೇಕು. ಅಯ್ಯೋ ಸಾಕು ಸುಂದಿರಪ್ಪ, ಜಿರಾಫೆನ ಅಷ್ಟು ಉದ್ದ ಇರುತ್ತೆ. ಒಂದು ಸಣ್ಣ ನಾಯಿ ಬೊಗಳಿದ್ಲು ಇಷ್ಟುದ್ದ ಇರೋ ಬಾಲನ ಮುದಳ್ಕೊಂಡು ಓಡೋಗುತ್ತೆ. ಹೈಟ್ ಇದ್ರೆ ಏನು ಬಂತು ಭಾಗ್ಯ? ಅಮ್ಮ ಮಾತಲ್ಲೇ ಹೊಡಿತಾರೆ ಅಂತಾರಲ್ಲ, ಅದು ಇದೆ. ಹಬಿ, ನಿಮಗ್ ಪೊಲೀಸ್ ಕೆಲ್ಸ ಬೇಕಾ? ಮೊದ್ಲು ನಿಮ್ ಪರ್ಸನಾಲಿಟಿ ನೋಡ್ಕೊಳ್ಳಿ. ಹಾಫ್ ಟಿಕೆಟ್. ಏನಮ್ಮ, ನನ್ನ ಮಗನ್ನ ಹಾಫ್ ಟಿಕೆಟ್ ಅಂತಿದ್ಯಾ? ಡಬಲ್ ಟಿಕೆಟ್? ಸಾಕು ನಿಲ್ಸಿ. ನಾಗಮಂಗಲ ನಾಗರಾಜ್ ಅವ್ರೆ, ನೀವೇ ನನಗೆ ದಾರಿ ತೋರಿಸ್ಬೇಕು. ಪಾಂಡುರಂಗ್ ಅವರೇ, ಹೇಗೂ ನಿಮ್ಗೆ ಪತ್ತೆದಾರಿ ಕೆಲಸ ಮಾಡಿ ಅನುಭವ ಇದೆ. ನಿಮ್ ಕೆಲಸದ ಬಗ್ಗೆ ನಾನು ಐಆರ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಅದಕ್ಕೂ ಮುಂಚೆ ನೀವು ಪೊಲೀಸ್ನವ್ರಿಗೆ ಮಾಹಿತಿ ಕೊಡೋ ಕೆಲಸನ ಮಾಡಿ. ಪೊಲೀಸ್ ಇನ್ಫಾರ್ಮರ್? ಹೌದು, ಒಳ್ಳೆ ರಿಸಲ್ಟ್ ಬಂದ್ರೆ ನೀವು ಪೊಲೀಸ್ ಹಾಗೆ ಆಗ್ತೀರಾ. ಈಗ ಏನ್ ಮಾಡ್ಬೇಕು? ನನ್ನ ಜೊತೆ ಬನ್ನಿ, ಫೋಟೋ ಕೊಡ್ರಿ. ದುಂಡು ಮುಖ, ತುಂಬಿದ ಕೆನ್ನೆ, ಸಖತ್ತಾಗಿದ್ದಾಳೆ. ಇವಳೇನಾದ್ರೂ ಮೊದ್ಲೇ ಸಿಕ್ಕಿದ್ರೆ ನಾ ಇವಳನ್ನೇ ಮದುವೆ ಆಗ್ತಿದ್ದೆ. ಇಷ್ಟೊತ್ತಿಗಾಗ್ಲೇ ಇವಳ ತರನೇ ಇರೋ ಒಂದು ಮಗು ನಮ್ಗೆ ಹುಟ್ಟಾಯ್ತು. ಪಾಂಡುರಂಗ್ ಅವರೇ, ಇವಳು ನಾರ್ಮಲ್ ಲೇಡಿ ಅಲ್ಲ, ಖತರ್ನಾಕ್ ಲೇಡಿ. ಎಷ್ಟು ಸುಂದರವಾಗಿದ್ದಾಳೋ, ಎಷ್ಟು ಸ್ಟೈಲಿಸ್ಟ್ ಆಗಿದ್ದಾಳೋ, ಅಷ್ಟೇ ನರಿ ಬುದ್ಧಿ ಉಳ್ಳವಳು. ಈ ನರಿ ಬುದ್ಧಿ ನಾರಿಮಣಿ ಹೆಸರೇನು? ಮೀಟ್ರ್ ಬಡ್ಡಿ ಮಂಜುಳಾ ಅಂತ. ಏನೋ ಮೀಟ್ರ್ ಬಡ್ಡಿ ಹಾಕ್ತಾಳ? ಈ ಕೇಸು ಸ್ವಲ್ಪ ಉಲ್ಟಾ. ಮೀಟರ್ ಬಡ್ಡಿ ಕೊಡ್ತೀನಿ ಅಂತ ಜನಗಳ ಹತ್ರ ದುಡ್ಡು ವಸೂಲಿ ಮಾಡ್ಕೊಂಡು ಗಂಟು ಮಾಡ್ಕೊಂಡು ದುಡ್ಡು ಕೊಡದಲ್ಲೇ ಸತಾಯಿಸ್ತಾಳೆ. ರೌಡಿಗಳನ್ನ ಬೇರೆ ಸಾಕೊಂಡವಳೆ. ಈಗ ಇವಳು ಎಲ್ಲಿದ್ದಾಳೆ? ಅದು ಗೊತ್ತಿದ್ರೆ ನಮ್ ಸಾಹೇಬ್ರೆ ಹಿಡಿತಿರ್ಲಿಲ್ವಾ? ಇದು ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಕಮ್ಮಿ ಮಾಡ್ಕೋತೀನಿ ಬಿಡಿ. ಕಮ್ಮಿ ಮಾಡ್ಕೋಬೇಕು. ಇವಳ ಮುಖ್ಯವಾದ ದಂಧೆ ಏನು? ಸೀಕ್ರೆಟ್ ಕ್ಲಬ್ ನಡೆಸ್ತಾ ಇದ್ದಾಳೆ. ನೀನು ಆ ಕ್ಲಬ್ಗೆ ಎಂಟ್ರಿ ಆಗಿ ಇವಳನ್ನ ಹಿಡಿಯಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಿ ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ ನಿನಗೆ ಸಣ್ಣದೊಂದು ಕೆಲಸಕ್ಕೆ ರೆಕಮೆಂಡ್ ಮಾಡಿಸ್ತೀನಿ. ಆ ಸೀಕ್ರೆಟ್ ಕ್ಲಬ್ ಎಲ್ಲಿದೆ? ಒಂದೊಂದ್ ದಿನ ಒಂದೊಂದ್ ಕಡೆ ನಡೆಸ್ತಾಳೆ. ಪಾಪ ನಮ್ ಸಾಹೇಬ್ರು ಎಲ್ಲಿ ಅಂತ ಹುಡುಕ್ತಾರೆ. ಒಂದು ಕೆಲಸ ಮಾಡು, ನೀನು ಪತ್ತೆದಾರಿ ಕೆಲಸ ಮಾಡಿ ನಿನಗೆ ಅನುಭವ ಇದೆ. ನಾಳೆ ತಿಂಡಿ ಮಾಡ್ಕೊಂಡು ಬೀದಿಗೆ ಬಿದ್ದುಬಿಡು. ಅನುಮಾನಾಸ್ಪದವಾಗಿ ಓಡಾಡೋ ವ್ಯಕ್ತಿಗಳನ್ನ ಫಾಲೋ ಮಾಡು, ತಾನಾಗಿ ಸಿಗ್ತಾಳೆ. ಅಲ್ಲ, ನೀವೇ ತಿಂಡಿ ತಿಂದು ಬೀದಿಗೆ ಬೀಳ್ಬಾರ್ದ? ಬೀಳ್ಬೋದು, ಹಾಗಿತ್ತು. ಪಾಪ ನಮ್ ಸಾಹೇಬ್ರ ಮನೆ ತಿಂಡಿನೇ ಮಾಡಲ್ವೇ. ನೋಡ್ಗುರು, ನಮ್ದು ಸೀಕ್ರೆಟ್ ಕ್ಲಬ್. ಹೌದು, ಡ್ಯಾನ್ಸ್ ಎಲ್ಲ ಹೇಗಿರುತ್ತೆ? ಅದೆಲ್ಲ ಪಬ್ಲಿಕ್ ಆಗಿ ಹೇಳಕ್ ಆಗಲ್ಲ ಗುರು. ನೀವ್ ಹೇಳಿಲ್ಲ ಅಂದ್ರೆ ನಮ್ಮಂತ ಪಬ್ಲಿಕ್ ಬರೋದು ಹೇಗೆ? ಜನಗಳನ್ನ ಸೆಲೆಕ್ಟ್ ಮಾಡಿ ಒಳಗ್ ಬಿಟ್ಕೋತೀವಿ. ಇರ್ಲಿ, ಪರವಾಗಿಲ್ಲ, ಜಾಗ ಹೇಳ್ಗುರು. ತಗೋಯ್ತು,
ಇದರಲ್ಲಿ ನಂಬರ್ ಇದೆ. ಸಂಜೆ ಫೋನ್ ಮಾಡು, ಡ್ಯಾನ್ಸ್ ಎಲ್ಲಿ ನಡೆಯುತ್ತೆ ಅಂತ ಹೇಳ್ತೀನಿ. ಏನ್ ಟಿಕೆಟಾ? ಇನ್ನೇನು ಫ್ರೀ ಆಗಿ ಬಿಟ್ಬಿಡ್ತಾರೆ. ಎಂಟ್ರಿ ಫೀಸೇ 1000 ರೂಪಾಯಿ. ನೋಡು, ನೀನ್ ಕುಡಿಬೋದು, ಡ್ಯಾನ್ಸ್ ಮಾಡ್ಬೋದು, ಇಸ್ಪೀಟ್ ಆಡ್ಬೋದು, ಅದಕ್ಕೆಲ್ಲ ಸಪ್ರೇಟ್ ಫೀಸು. ಈ ವಿಷಯ ಏನಾದ್ರೂ ಆಚೆ ಬಂತು ನಿನಗೆ ಟಿಕೆಟ್ ಕೊಟ್ಬಿಡ್ತೀನಿ. ಬರ. ಯಾರೋ ಅವನು? ಕಸ್ಟಮರ್ ಇರ್ಬೇಕು. ಹುಚ್ಚಾಪಟ್ಟೆ ಕುಣಿತಾ ಇದ್ದಾನೆ. ಹುಚ್ಚಾಪಟ್ಟೆ ಅಲ್ಲ, ಸಕ್ಕತ್ತಾಗಿ ಕುಣಿತಿದ್ದಾನೆ. ಅವನಿಗೆ ಕ್ಲಬ್ ಡ್ಯಾನ್ಸ್ ಚೆನ್ನಾಗೇ ಬರುತ್ತೆ ಅನ್ಸುತ್ತೆ. ಹೋಗೋಣ, ನನ್ನ ರೂಮ್ ಕರ್ಕೊಂಡು ಬಾ. ಮೇಡಮ್, ನಿನ್ನ ಹೆಸರು? ನಾನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದರೆ ವೀರಕೇಸರಿ, ಬಲಗೈ ಎತ್ತಿದರೆ ವೀರ ಮದಕರಿ. ಈ ಡೈಲಾಗ್ನ ಕೈ ಎತ್ತಿ ಹೇಳ್ಬೇಕು. ನಿಮ್ಮನ್ನು ನೋಡ್ತಿದ್ದಾಗೆ ಎಲ್ಲ ಮರ್ತು ಹೋಯ್ತು. ನಾನಿರೋದೆ ನಿನ್ಗೆಲ್ಲ ಮರ್ಸಕ್ಕೆ. ನೋಡು ಪಾಂಡುರಂಗ, ನಿನಗೆ ಇಲ್ಲಿ ಎಲ್ಲ ರೀತಿ ಸುಖ ಸೌಲಭ್ಯ ಎಲ್ಲ ಸಿಗುತ್ತೆ. ಯಾಕೆ ಅಂದ್ರೆ ಮೇಡಮ್ಗೆ ನೀವು ಇಷ್ಟ ಆಗಿದ್ದೀರಾ. ಏನ್ ಹೇಳ್ತಾ ಇದ್ದೀರಾ? ಹೌದು ಸರ್, ಇದುವರೆಗೂ ನಮ್ಮ ಮೇಡಮ್ ಯಾರನ್ನೂ ಇಷ್ಟಪಟ್ಟಿದ್ದೇ ಇಲ್ಲ. ನೀವು ಡ್ಯಾನ್ಸ್ ಮಾಡೋ ರೀತಿ, ಹಾಕೋ ಸ್ಟೆಪ್ಸ್ಗೆ ನಮ್ಮ ಮೇಡಮ್ ಫಿದಾ ಆಗ್ಬಿಟ್ಟಿದ್ದಾರೆ. ಪಾಂಡುರಂಗ ಬಾ, ಪಕ್ಕ ಕೂತ್ಕೋ. ಹೋಗಿ ಸರ್. ಅಯ್ಯೋ ಹೋಗಿ ಸರ್. ಎಲ್ಲಿ ಆ ಮಾಡು. ಅಯ್ಯೋ, ದ್ರಾಕ್ಷಿ ತುಂಬಾ ಹುಳಿ. ಹುಳಿಯಲ್ಲೂ ಸಿಹಿ ಕಾಣ್ಬೇಕಪ್ಪ. ಎಲ್ಲಿ ನನ್ಗೂ ತಿನ್ಸು. ನಾನು ಕಣ್ಣು ಮುಚ್ಕೊಂಡು ತಿನ್ನಿಸ್ತೇನೆ. ಸರಿ. ಏನಾಯ್ತು? ಕೈ ಕೊಟ್ಬಿಟ್ಟೆ. ದ್ರಾಕ್ಷಿ ಹುಳಿ ಇತ್ತಲ್ಲ, ಈಗ ಸಿಹಿ ಆಯ್ತು. ಹೇಗಾದ್ರೂ ಮಾಡಿ ಇವಳನ್ನ ಕ್ಯಾಚ್ ಹಾಕೊಂಡ್ರೆ ನನಗೆ ಪೊಲೀಸ್ ಕೆಲಸ ಗ್ಯಾರಂಟಿ. ಈ ಪಾಂಡುರಂಗನ ನಮ್ಮ ಕ್ಲಬ್ಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದು. ಸಕ್ಕತ್ತಾಗಿ ಕುಣಿತಾನೆ. ಸರಿ, ಈಗ ವಿಷಯಕ್ಕೆ ಬರೋಣ. ಮದುವೆ ಒಂದ್ಸಲ ಆಗಿದೆ. ಇನ್ನೊಂದ್ಸಲ ನಿನ್ನಂತ ಸುಂದರವಾದ ಚೆಲುವೆ ಸಿಗ್ಬೇಕಲ್ಲ. ಸಿಕ್ಕ್ರೆ ನೀನ್ ಹೆಂಡ್ತಿನ ಬಿಟ್ಟಾಕ್ತ್ಯಾ? ಬಿಲ್ಡಿಂಗ್ ಮೇಲೆ ಹೇಳ್ತು ಅಂತ ಬೇಸ್ಮೆಂಟ್ ಕೆಡೋಕಾಗತ್ತಾ? ಯಾಕೆ, ನಾನ್ ಚೆನ್ನಾಗಿಲ್ವಾ? ನನಗೆ ಗೊತ್ತಿಲ್ಲ, ನೀನು ಸಾಕತ್ತಾಗಿದೀಯಾ. ನನ್ ಕೆನ್ನೆ, ಅಯ್ಯಂಗಾರ್ ಬೇಕ್ರಿ ಬನ್ನು, ನನ್ ತುಟಿ, ಕೆಂಪು ಕಲ್ಲರ್ ಹಾಕಿರೋ ಕಾಲಾ ಜಾಬೂನು. ಮತ್ತೆ ನಾನ್ ಯಾಕೆ ಬೇಡ? ಅಯ್ಯ, ನೀನ್ ಬೇಕೇ ಬೇಕು. ಜಸ್ಟ್ ಮಿನಿಟ್. ಹಲೋ, ಅದೇ ಹುಡುಗಿನೇ. ಅವಳ ಜೊತೆನೆ ಮಾತಾಡ್ತಾ ಇದ್ದೀನಿ. ಅವಳನ್ನ ಕ್ಯಾಚ್ ಹಾಕೊಳ್ಳೋದಕ್ಕೆ 3 ದಿನ ಸಾಕು. ಅಕ್ಕ, ಅವ್ನು ನಂಬೇಡ ಅಕ್ಕ. ಅವ್ನು ಯಾರಿಗೂ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ. ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ? ನಿನ್ ಬಗ್ಗೆನ ಅಕ್ಕ. ಅವನ ಮೇಲೆ ಅಕ್ಕ ಡೌಟು ನನಗೆ. ನೋಡಿ, ಅವ್ನ್ ಯಾರು ಏನು ಅಂತ ಫುಲ್ ಡೀಟೇಲ್ಸ್ ಬೇಕು ನನ್ಗೆ. ಹೋಗಿ. ಜಾಜಿ ಅವ್ರೆ, ನೀವೇನೋ ಹೋರಾಟ ಮಾಡ್ಬೇಕು ಅಂತಿದ್ದೀರಾ, ಆದ್ರೆ ಆ ಮೀಟರ್ ಬಡ್ಡಿ ಮಂಜುಳಾ ನಿಮಗ್ ಸಿಗ್ಬೇಕಲ್ವಾ? ಸಿದ್ದು ಸಿಗ್ದೆ ಎಲ್ಲೋ ಹೋಗ್ತಾಳೆ. ಆ ಮೀಟರ್ ಬಡ್ಡಿ ಮಂಜುಳಾ ವಿರುದ್ಧ ಹೋರಾಟ ಮಾಡ್ಲೇಬೇಕು. ಹೇಗಾದ್ರೂ ಮಾಡಿ ಅವಳನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಲೇಬೇಕು. ಜಾಜಿ ಅವ್ರೆ, ಈ ಹೋರಾಟನ ನಿಮ್ ಮಹಿಳಾ ಸಂಘದಿಂದ ಮಾಡಿದ್ರೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತಲ್ವಾ? ಸಿದ್ದು, ವೆರಿ ಗುಡ್ ಯಾ, ದಟ್ಸ್ ಎ ಗುಡ್ ಐಡಿಯಾ. ಹಲೋ, ಐ ಆಮ್ ಜಾಜಿ ಚಂಬಲ್ದಿನಿ. ಪದ್ಮಜ, ಮೀಟರ್ ಬಡ್ಡಿ ಮಂಜುಳಾ ಬಗ್ಗೆ ತುಂಬಾ ಕಮೆಂಟ್ಸ್ ಬರ್ತಿದೆ. ದೊಡ್ಡ ಚಳವಳಿನ ಮಾಡಿ ಅವಳನ್ನ ಪೊಲೀಸ್ನವ್ರಿಗೆ ಒಪ್ಪಿಸ್ಲೇಬೇಕು. ಅರೇಂಜ್ಮೆಂಟ್ಸ್ ಎಲ್ಲ ಬೇಗ ಆಗ್ಲಿ. ಓಕೆ, ಬಾಯ್. ದೇವ್ರ ಕೊಟ್ಟ ತಂಗಿ,
ನಿಮಿಷ ಬಾ ಮೇಲೆ. ಏನಣ್ಣಯ್ಯ? ನಿಮ್ಮ ಜಾಜಿ ಹೊತ್ತಿಗೆ ಮೀಟರ್ ಬಡ್ಡಿ ಮಂಜುಳನ ಬಗ್ಗೆ ಮಾತಾಡ್ದಾಗಿತ್ತು. ಹೌದು ಅಣ್ಣಯ್ಯ, ಆ ಮಂಜುಳನ್ ಹಿಡಿದು ಕೊಟ್ರೆ ಪೊಲೀಸ್ನವರು 1 ಲಕ್ಷ ರೂಪಾಯಿ ಕೊಡ್ತಾರಂತೆ. ಅದಕ್ಕೆ ಇದನ್ನ ಮಹಿಳಾ ಸಂಘದ ಪ್ರಾಜೆಕ್ಟ್ ಆಗಿ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಕೇಸ್ನ ಜಾಜಿ ತಗೊಳ್ಬಾರ್ದು. ಯಾಕಣ್ಣಯ್ಯ? ಇದೆಲ್ಲ ನಿನಗೆ ಅರ್ಥ ಆಗಲ್ಲಮ್ಮ, ಜಾಗ ಖಾಲಿ ಮಾಡು. ಹಲೋ, ದಿಸ್ ಇಸ್ ಜಾಜಿ ಚಂಬಲ್ದಿನಿ ಸ್ಪೀಕಿಂಗ್, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಏಯ್ ಜಾಜಿ, ಮೀಟರ್ ಬಡ್ಡಿ ಮಂಜುಳನ ವಿರುದ್ಧನೇ ಹೋರಾಟ ಮಾಡ್ತೀಯ ನೀನು? ನಾನು ಅದನ್ನ ಮಹಿಳಾ ಸಂಘದಿಂದ ಮಾಡ್ತಾ ಇದ್ದೀನಿ. ಅದನ್ನ ಕೇಳಕ್ಕೆ ನೀನ್ ಯಾರೋ? ನಿನ್ನ ತಾತ ಮೀಟರ್ ಬಡ್ಡಿ ಮಂಜುಳನ್ ಸುದ್ದಿಗೆ ನೀನು ಹೋಗಬಾರ್ದು. ಬಂದ್ರೆ ಏನ್ ಮಾಡ್ತೀಯಾ? ಮರ್ಡರ್ ಆಗ್ತೀಯ. ನನ್ನನ್ನ ಮರ್ಡರ್ ಮಾಡಿಸ್ತೀಯಾ? ಈಗಾಗ್ಲೇ ಬೆಡ್ರೂಮ್ ಅಲ್ಲಿ ಒಂದು ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಅದ್ರ ರಿಮೋಟು ನನ್ನ ಹತ್ರ ಇದೆ. ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಅದು ಸಿಡಿದು ನೀನು ಪೀಸ್ ಆಗಿ ಕಿಟಕಿಯಿಂದ ಆಚೆ ಬೀಳ್ತೀಯ. ಬೀದಿ ನಾಯಿಗಳು ಬ್ರೆಡ್ ಪೀಸ್ ಅಂತ ಕಚ್ಕೊಂಡು ಯುಗಾದಿ ಹಬ್ಬ ಆಚರಿಸ್ತವೆ. ಹಲೋ, ಲಿಸನ್ ಟು ಮೀ. ಹಲೋ ಮೇಡಮ್, ಏನಾಯ್ತು? ಆ ಮೀಟರ್ ಬಡ್ಡಿ ಮಂಜುಳಾ ಕಡೆಯವರು ಧಮಕಿ ಹಾಕ್ತಾ ಇದಾರೆ. ರೂಮ್ ನಲ್ಲಿ ಬಾಂಬ್ ಬಿಟ್ಟಿದಾರಂತೆ. ನಡೆಯೋ ನೋಡೋಣ. ನೀವು ಮುಂದೆ, ನಾನಿಂದೆ. ಜಾಜಿ ಅವ್ರೆ, ಅಲ್ಲಿ ನೋಡಿ ಬಾಂಬ್ ಇದ್ದಂಗೆ ಇದೆ. ಕರೆಕ್ಟ್ ಕಣು, ಅದು ಬಾಂಬೆ. ಸಿದ್ದು, ನೀನು ಓಡ್ ಹೋಗಿ ಅದನ್ನ ಎತ್ತಿ ಆಚೆಗೆ ಬಿಸಾಕ್ಬಿಡ್ತೀಯಾ? ಆ ಕೆಲಸ ನೀವೇ ಮಾಡ್ಬಿಡಿ. ನಿನಗೆ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಹಲೋ ಇನ್ಸ್ಪೆಕ್ಟರ್, ಅದೇನಾಯ್ತು ಅಂದ್ರೆ? ಪ್ಲೀಸ್ ಬೇಗ ಬನ್ನಿ ಇನ್ಸ್ಪೆಕ್ಟರ್, ಪ್ಲೀಸ್ ಇನ್ಸ್ಪೆಕ್ಟರ್. ಎಲ್ಲಿ ಬಾಂಬು? ಅಲ್ಲಿ. ಸರಿಯಾಗಿರೋ ಬಾಂಬ್ನೇ ಇಟ್ಟವ್ರಲ್ಲೋ. ನೀವೇನು ಹೆದರ್ಕೋಬೇಡಿ, ನಮ್ ಸಾಹೇಬ್ರು ಎಂತೆಂತ ಬಾಂಬ್ಗಳನ್ನ ನಾಯಿ ತರ ಕಚ್ಕೊಂಡು ಹೋಗ್ಬಿಟ್ಟವ್ರೆ. ಇನ್ಸ್ಪೆಕ್ಟರ್, ನೀವು ಆದಷ್ಟು ಬೇಗ ಈ ಬಾಂಬ್ ನ ಎತ್ತಿ ಆಚೆಗೆ ಎಸ್ಬಿಡಿ, ಇಲ್ಲಾಂದ್ರೆ ನನ್ ಕಾಸ್ಟ್ಲಿ ಮೇಕಪ್ ಕಿಟ್ ಸುಟ್ಟು ಹೋಗ್ಬಿಡುತ್ತೆ. ಬಾಂಬ್ ಸಿಡಿದ್ರೆ ಮನುಷ್ಯರೇ ಪೀಸ್ ಆಗ್ಬಿಡ್ತಾರೆ. ನೀವೇನ್ ಮಾಡ್ಕೋತೀರಾ ಮೇಕಪ್? ಪುಟ್ಲಿಂಗು ಬಾಯಿಲಿ. ಅವತ್ತು ಅಲ್ಲಿ, ಇವತ್ತು ಇಲ್ಲಿ. ಬಾಂಬ ಬಾಯಿಲಿ ಕಚ್ಕೊಂಡ್ರೆ ಡಮ್ ಅನ್ಲಿಲ್ಲ ಅಂದ್ರೆ ಗ್ಯಾರಂಟಿ ಇದು ಡೂಪ್ಲಿಕೇಟ್. ಹೌದು ಸರ್, ಇದು ಡೂಪ್ಲಿಕೇಟ್. ಯಾರೋ ಹೆದರ್ಸ್ಬೇಕು ಅಂತ ಹೀಗೆ ಮಾಡಿದ್ದಾರೆ. ನನ್ಗನ್ಸುತ್ತೆ ಈ ಕೆಲಸ ಎಲ್ಲ ಮೀಟರ್ ಬಡ್ಡಿ ಮಂಜುಳಂದೆ. ಎಕ್ಸಾಕ್ಟ್ಲಿ ಇನ್ಸ್ಪೆಕ್ಟರ್, ನಾನು ಅವಳ ವಿರುದ್ಧ ಚಳುವಳಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಲ್ಲ, ಅದಕ್ಕೆ ಹೀಗೆ ಮಾಡಿದಾಳೆ. ಆಗ್ಲೇ ಥ್ರೆಟ್ನಿಂಗ್ ಕಾಲ್ ಬೇರೆ ಬಂದಿತ್ತು. ಇದೇನಾದ್ರೂ ಒರಿಜಿನಲ್ ಬಾಂಬ್ ಆಗಿ ಸಿಡ್ದಿದ್ರೆ ಇಷ್ಟೊತ್ತಾಗ್ಲೇ ನಿಮ್ಮ ಮಹಿಳಾ ಸಂಘದಿಂದ ನಿಮ್ಮ ಪರವಾಗಿ ಶೋಕಾಚರಣೆ ಆಚರಿಸಬೇಕಾಗಿತ್ತು. ಇನ್ಸ್ಪೆಕ್ಟರ್, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀವು ನನಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡ್ಲೇಬೇಕು. ಇವನೇ ಇದಾನಲ್ಲ, ಇವ್ನ ಆಟ ಕುಂಟೋ ಲೆಕ್ಕಕ್ಕಿಲ್ಲ. ನೋಡಿ ನೀವೇನು ಯೋಚನೆ ಮಾಡಬೇಡಿ, ನಿಮ್ಗೆ ಒಬ್ಬ ಸೆಕ್ಯೂರಿಟಿನ ಅರೇಂಜ್ ಮಾಡ್ತೀನಿ. ಎಸ್ ಮೇಡಮ್, ರಿಪೋರ್ಟೆಡ್ ಫಾರ್ ಡ್ಯೂಟಿ. ನಾನು ಹಪ್ಪಿ ಅಲ್ಲ, ಸೆಕ್ಯೂರಿಟಿ. ಮೈ ಗಾಡ್, ನನ್ ಬೆಡ್ರೂಮ್ ಕಾಯೋದಕ್ಕೆ ನೀವಾ? ಕಡ್ಲೆಕಾಯಿ ರಾಶಿ ಕಾವಲಿಗೆ ಕೋತಿನ ಕೂರ್ದಂಗಾಯ್ತು. ನಾನು ತಿನ್ನೋದು ಸ್ವಲ್ಪ ಕಡ್ಲೆಕಾಯಿ, ರಾಶಿ ಕಡ್ಲೆಕಾಯಿ ಹಾಗೆ ಉಳ್ದಿರುತ್ತಲ್ಲ. ಅಭಿ ಡೋಂಟ್ ಟಾಕ್ ರಬೇಶ್. ನನ್ ಕೈಯಲ್ಲಿ ಇಂಥ ಡ್ಯೂಟಿನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ಬಾರ್ದಿತ್ತೇನ್ರಿ? ನಮ್ಮಂತವ್ರಿಗೆ ಚಾಯ್ಸ್ ಎಲ್ರಿ ಇದೆ. ನಾನು ಬೇಡ ಅಂದ್ರು ನನ್ನ ಕೈಯಾರೆ ನಿಮಗೆ ತಾಳಿ ಕಟ್ಲಿಲ್ವಾ? ಇದು ಹಾಗೇನೆ, ಬೇಡ ಅಂದ್ರು ಇಲ್ಲಿಗೆ ತಂದು ಹಾಕಿದ್ದಾರೆ. ಬೇಕಾದ್ರೆ ನೀವೇ ಫೋನ್ ಮಾಡಿ ವಿಚಾರಿಸಿ. ಯಾರಿಗೆ? ಇನ್ಸ್ಪೆಕ್ಟರ್ ನಾಗಮಂಗಲ ನಾಗರಾಜ್ಗೆ. ಜಸ್ಟ್ ಮಿನಿಟಾ? ಬೇಕಾ 2 ಮಿನಿಟಾ? ಹಲೋ, ಇನ್ಸ್ಪೆಕ್ಟರ್ ನಾಗಮಂಗಲ ನಾಗರಾಜ್. ಹಲೋ ಇನ್ಸ್ಪೆಕ್ಟರ್, ದಿಸ್ ಇಸ್ ಜಾಜಿ ಜಂಬಲ್ದಿನಿ. ನಿಮ್ಗೆ ಯಾರು ಬೇರೆಯವ್ರು ಸಿಗ್ಲೇ ಇಲ್ವೇನ್ರಿ? ಹೋಗಿ ನನ್ನ ಹಬಿನ ನನಗೆ ಸೆಕ್ಯೂರಿಟಿಗೆ ಹಾಕಿದಿರಲ್ಲ. ಮೇಡಮ್, ಈಗಿನ ಕಾಲದಲ್ಲಿ ನಂಬಿಕಸ್ತರು ಕಮ್ಮಿ. ಹಗಲು ರಾತ್ರಿ ಬೆಡ್ರೂಮ್ ಕಾಯೋರು ನಿಷ್ಠಾವಂತರಾಗಿರ್ಬೇಕು. ಒಂದ್ ವೇಳೆ ಅವರೇ ಬೆಡ್ರೂಮ್ ಒಳಗೆ ಎಂಟ್ರಿ ತಗೊಂಡ್ರೆ ಏನ್ರಿ ಮಾಡ್ತೀರಾ? ಮೊನ್ನೆ ಹೀಗೆ ಆಗೋಯ್ತು. ಸೆಕ್ಯೂರಿಟಿಗೆ ಅಂತ ಯಾರನ್ನ ಕಳಿಸಿದ್ವೋ ಅವನೇ ಮಾಡಬಾರ್ದು ಕೆಲಸ ಮಾಡ್ಬಿಟ್ಟ. ಈಗೇನು ಬೇರೆಯವ್ರನ್ನ ಕಳಿಸ್ಬೇಕಾ? ಬೇಡ, ಇವ್ರೇ ಎತ್ಕೊಳ್ಳಿ. ಇವ್ರು ನಂಬಿಕಸ್ತರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಬೇಡ ಅಂದಿದ್ದನ್ನ ಇವ್ರು ಯಾವತ್ತೂ ಮಾಡಿದವ್ರಲ್ಲ. ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಕತೆನ ಮಂಜುಳಾನೆ ಮುಗಿಸ್ಬಿಡ್ತಾಳೆ. ಬೇಡ, ಇವರೇ ಇರ್ಲಿ ಬಿಡಿ. ಥ್ಯಾಂಕ್ ಯು ಮೇಡಮ್,
ಏನ್ ಇವಾಗ ನಾನು ಡ್ಯೂಟಿ ಮಾಡ್ಲಾ ಇಲ್ಲ ಸಲ್ಯೂಟ್ ಹೊಡೆದು ಓಡ್ಲೋ? ಮಿಸ್ಟರ್ ಸೆಕ್ಯೂರಿಟಿ ನೀವಿಲ್ಲೇ ಇರಿ. ನಾನು ಚೆಕ್ ಮಾಡೋದಕ್ಕೆ ಅಂತ ನಿಮ್ಮ ಬೆಡ್ರೂಮ್ಗೆ ಆಗಾಗ ಬರ್ತಾ ಇರ್ತೀನಿ. ಯಾಕೋ? ಲೈಟಲ್ಲಿ ಬಾಂಬ್ ಇಟ್ಟಿದ್ರೆ, ನೈಟಿಗೆ ಗಂಧಕ ಸೌರಿದ್ರೆ ಏನಾಗುತ್ತಾ? ನೀವು ನೈಟಿ ಹಾಕೊಂಡ ತಕ್ಷಣ ನಿಮ್ಮ ಮೈ ಬಿಸಿಗೆ ಅದು ತಗ ತಗ ಅಂತ ಹೊತ್ಕೊಂಡು ಉರ್ದೋಗುತ್ತೆ. ಆಯ್ತಾಯ್ತು, ಬಂದೆಲ್ಲ ಚೆಕ್ ಮಾಡಿ. ನೀವು ಬನ್ನಿ. ಯಾಕೆ? ನಾನು ಚೆಕ್ ಮಾಡಿದೀನೋ ಇಲ್ವೋ ಅಂತ ನೋಡೋದಕ್ಕೆ ಒಬ್ರು ಇರ್ಬೇಕಲ್ಲ, ಸಾಹೇಬ್ರಿಗೆ ಹೇಳ್ಬೇಕಾಗತ್ತೆ. ಓಕೆ ಓಕೆ, ಅದನ್ನೇ ಪ್ರೀತಿಯಿಂದ ಹೇಳ್ಬಾರ್ದಾ? ಓಕೆ ಓಕೆ. ಗುಂಡುಗಲೇಶ್ವರ, ಏನಪ್ಪ ನಿನ್ನ ಲೀಲೆ? ಗಂಡನ ಕೈಯಲ್ಲಿ ಆಗ್ದಿದ್ದ ಕೆಲಸನ ಸೆಕ್ಯೂರಿಟಿ ಕೈಯಲ್ಲಿ ಮಾಡಿಸ್ಯಲ್ಲಪ್ಪ. ಪಾಂಡುರಂಗ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ, ಮತ್ತೆ ನನಗೆ ಆ ಕೈ ಕೊಟ್ಟ. ಅಕ್ಕ, ನೀನ್ ಯಾಕೋ ತುಂಬಾ ಡಿಸ್ಟರ್ಬ್ ಆದಾಗ ಕಾಣಿಸ್ತಾ ಇದೆ. ನನ್ಗೆ ಯಾಕೋ ಆ ಕ್ಲಬ್ ಡ್ಯಾನ್ಸರ್ ಪಾಂಡುರಂಗ ನೆನಪಾಗ್ತಾ ಇದ್ದಾನೆ. ಏನಕ್ಕ ಏನ್ ಹೇಳ್ತಾ ಇದ್ಯಾ? ನೀನು ಯಾರನ್ನ ನೆನಪು ಮಾಡ್ಕೋತಾ ಇದೆಯೋ ಅವ್ನ ಹೆಂಡ್ತಿನೇ ನಿನ್ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ನನ್ಗನ್ಸುತ್ತೆ ಈ ಚಳುವಳಿನ ಪಾಂಡುರಂಗನೇ ಹುಟ್ಟಾಕಿರ್ಬೇಕು ಅಂತ. ನೀನೇನ್ ಮಾಡ್ತೀಯಾ, ಎಲ್ಲಿ ಸಿಗ್ತೀಯಾ ಅಂತ ಚೆಕ್ ಮಾಡೋದಿಕ್ಕೆ ಇಲ್ಲಿ ಬಂದಿದ್ದ ಅನ್ಸುತ್ತೆ. ಅವನು ನಿನ್ನ ಪೊಲೀಸ್ಗೆ ಹಿಡ್ಕೊಳಲ್ಲ ಅಂತ ಏನ್ ಗ್ಯಾರಂಟಿ? ನಾನು ಯಾವುದಕ್ಕೂ ಹೆದರ್ಕೊಳ್ಳೋಳಲ್ಲ ಕಣೋ. ನೋಡ್ತಾ ಇರು, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತೀನಿ. ಆ ಜಾಜಿನೂ ಖತಮ್ ಆಗ್ಬೇಕು, ಪಾಂಡುರಂಗ ನನ್ನವನಾಗ್ಬೇಕು. ರೀ ಜಾಜಿ ಅವ್ರೆ, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ನನ್ಗೆ ಯಾಕೋ ಭಯ ಆಗುತ್ತೆ ರೀ. ಹಾಗಂತ ನೀವು ನನಗೆ ತುಂಬಾ ಕ್ಲೋಸ್ ಆಗಿ ನಡ್ಕೊಂಬರಕ್ ಹೋಗ್ಬೇಡಿ. ಅಂದ್ರೆ ಗಂಡ ಹೆಂಡತಿ ತರ ಬರ್ಬಾರ್ದು ಅಂದೆ. ನಾವಿಬ್ರು ಗಂಡ ಹೆಂಡತಿ ಅಲ್ವೇನ್ರಿ? ಹಬಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ನೀವೇ ತಾನೇ ಹೇಳಿದ್ದು ನೀವು ಸೆಕ್ಯೂರಿಟಿ, ನನ್ನ ಕಸ್ಟಮರ್ ಅಂತ. ಇರ್ಬೋದೇನೋಪ್ಪ, ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಹೆಂಡತಿ ಅಂತ ನೆನಪಾಗ್ಬಿಡತ್ತಲ್ಲ. ನೀವು ಐಸ್ಕಂತ ತರ ಸೆಳೆದು ಬಿಡ್ತೀರಾ. ಪಾರ್ಕಿಗೆ ಹೋಗೋಣ, ಐಸ್ ಕ್ರೀಮ್ ತಿನ್ನಿಸ್ತೀನಿ. ಹಬಿ, ಡೋಂಟ್ ಟಾಕ್ ರಬಿಶ್. ನೋಡಿ, ನೀವು 3 ಫೀಟ್ ಹಿಂದೆನೆ ಇರ್ಬೇಕು, ಇಲ್ಲ ಅಂದ್ರೆ ನೋಡಿ ಜನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೋದಾರ. ಏನು ತಪ್ಪಾಗಿ ತಿಳ್ಕೊಳ್ಳೋದು? ದೊಡ್ಡ ಸಮಾಜ ಸೇವಕಿ ಜಾಜಿ ಜಂಬಲ್ದಿನ್ನಿ ಹೋಗಿ ಹೋಗಿ ಸೆಕ್ಯೂರಿಟಿನ ಲವ್ ಮಾಡ್ತೀಳ ಅಂತ ತಪ್ಪಾಗಿ ತಿಳ್ಕೊಳಲ್ವೇನ್ರಿ? 3 ಫೀಟ್ ಅಲ್ಲ, 6 ಫೀಟ್ ಹಿಂದೆ ಬರ್ತೀನಿ. ನಡೀರಿ ನಡೀರಿ. ದಾಟ್ಸ್ ಲೈಕ್ ಎ ಗುಡ್ ಸೆಕ್ಯೂರಿಟಿ. ನೋಡಿ ಹಬಿ, ನಾನು ಈ ರೀತಿ ಮಾತಾಡ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಆ ಮಂಜುಳನ್ ಕಡೆಯವರು ಏನೋ ಪ್ಲಾನ್ ಮಾಡ್ತಾ ಇದಾರೆ. ಮಿಡ್ ನೈಟ್ ಅಲ್ಲಿ ಫೋನ್ ರಿಂಗ್ ಆಗುತ್ತೆ, ಯಾರು ಅಂತಾನೆ ಗೊತ್ತಾಗಲ್ಲ. ಬಾಂಬ್ ಹಾಕ್ತೀವಿ ಅಂತ ಹೆದರ್ಸ್ತಾರೆ. ಈ ವಿಷಯನೆಲ್ಲ ಪೊಲೀಸ್ನವ್ರಿಗೆ ಹೇಳಿದಕ್ಕೆ ನಿಮ್ಮನ್ನ ಸೆಕ್ಯೂರಿಟಿಯಾಗಿ ಕೊಟ್ಟಿದ್ದಾರೆ. ಆದ್ರೆ ಆ ಮಂಜುಳನ್ನ ಅರೆಸ್ಟ್ ಮಾಡೋದಾಗ್ಲಿ, ಅವಳ ಮೇಲೆ ಯಾವ್ದೇ ರೀತಿ ಆಕ್ಷನ್ ತಗೊಳ್ಳೋದಾಗ್ಲಿ ಮಾಡ್ತಾ ಇಲ್ಲ. ಇಂಥ ಸೆಕ್ಯೂರಿಟಿ ಯಾಕೆ ಬೇಕು ಹೇಳಿ ಹಬಿ? ಮಾತಾಡಿ ಹಬಿ, ಹಬಿ ಮಾತಾಡಿ. ಹಬಿ 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 ಹಬಿ, ಅಯ್ಯೋ. ಹೆಲೋ ಮಿಸ್ಟರ್ ಪಾಂಡುರಂಗ. ಆಗಿದ್ದಾನೆ ಈಗ ಮಂಗ. ನಾನೇನ್ ತಪ್ಪು ಮಾಡಿದೆ ಅಂತ ನನ್ನನ್ನು ಇಲ್ಲಿ ಕರ್ಸಿದ್ದು? ನೀನೇನು ತಪ್ಪು ಮಾಡಿಲ್ಲ, ಮಾಡ್ತಾ ಇರೋದೆಲ್ಲ ನೀನ್ ಹೆಂಡ್ತಿ. ನನ್ ವಿರುದ್ಧನೇ ಚಳವಳಿ ಮಾಡ್ತಾಳೆ, ಹೋಗೋದನ್ನ ಮೊದಲು ನಿಲ್ಸು. ಅದೆಲ್ಲ ನನ್ನ ಕೈಯಲ್ಲಿಲ್ಲ. ನನ್ನ ಮಾತಿಗೆ ನನ್ನ ಹೆಂಡತಿ ಕ್ಯಾರೆ ಅನ್ನಲ್ಲ. ನೀನು ಬಾರೆ ಅಂದ್ರು ಅವಳು ಕ್ಯಾರೆ ಅನ್ನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ಲೇ ಬಾಯ್ ಪಾಂಡುರಂಗ, ನೀನ್ ಡಾನ್ಸ್ಗೆ ನಾನು ಮರಳಾಗೋಗ್ಬಿಟ್ಟಿದೀನಿ. ನೀನ್ ನನ್ನ ಮಾತಿಗೆ ಒಪ್ಕೊಂಡ್ಲೇಬೇಕು. ಒಪ್ಕೊಂಡ್ರೆ ನೀನು ಲೈಫಲ್ಲಿ ಸೆಟ್ಲ್ ಆಗ್ತೀಯಾ, ರಾಜನ್ ತರ ಇರ್ಬೋದು. ಕೈಗೊಂದು ಕತ್ತಿ, ತಲೆಗೊಂದು ಕಿರೀಟ. ನಮ್ಮ ಹತ್ರ ಸಿಗೋದು ಮಚ್ಚು, ಲಾಂಗು, ಸೈಕಲ್ ಚೈನ್. ನನ್ನನ್ನ ಬುಟ್ಟಿಗೆ ಹಾಕೊಳ್ಳೋದು ನಿನ್ನ ಕನಸು. ನನ್ನ ಜಾಜಿ ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತಿ ಸಹ ನೋಡ್ದವನಲ್ಲ. ಸಾಕು ಮುಚ್ಚೋ ಬಾಯಿ. ಒಳ್ಳೆ ಶ್ರೀರಾಮಚಂದ್ರನ್ ತರ ಮಾತಾಡ್ಬೇಡ. ನೀನ್ ಏನಾದ್ರೂ ನನ್ನನ್ನು ಲವ್ ಮಾಡ್ಲಿಲ್ಲ ಅಂದ್ರೆ ನಿನ್ನ ಚಿತ್ರ ಹಿಂಸೆ ಕೊಡ್ತೀನಿ. ಅಕ್ಕ, ನಿನಗೆ ಮಚ್ಚು ಲಾಂಗ್ ಬಿಟ್ರೆ ಏನು ಗೊತ್ತಿಲ್ಲ. ಫ್ಲರ್ಟ್ ಮಾಡು, ಫ್ಲರ್ಟ್ ಮಾಡು. ಅಕ್ಕ, ಸುರು ಹಚ್ಕೋ. ಹೊಡಿಯೋದು ಬಡಿಯೋದು ರುಬ್ಬೋದು ಬಿಟ್ಟು ಹಿಡಿಯೋದು ತಡಿಯೋದು ತಪ್ಪೋದು ಮಾಡು. ಇವನ ಹತ್ರ ನೀನ್ ರಫ್ ಅಂಡ್ ಟಫ್ ಏನು ನಡೆಯಲ್ಲ. ಪಾಂಡುರಂಗ, ಇವತ್ತೇ ನಾನು ನಿನ್ನ ಮದ್ವೆ ಆಗ್ತೀನಿ. ಆಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸರಿ ಬಿಡು, ಫಸ್ಟ್ ಹನಿಮೂನು, ಆಮೇಲೆ ಮದ್ವೆ.
ಪಾಂಡುರಂಗ ಇವತ್ತು ನಿನ್ನ ಮೊದಲನೇ ಹಗಲು ಮೇಡಮ್ ಏನೇ ಹೇಳಿದ್ರು ಒಪ್ಕೋಬೇಕು. ಆಡು ಗಟ್ ಮಾಡ್ಕೋ. ಬೇಡ ಬೇಡ ಇವೆಲ್ಲ ಬೇಡ. ನೀನ್ ಬೇಡ ಅಂದ್ರೆ ನಮ್ ಮೇಡಮ್ ಬಿಡ್ಬೇಕಲ್ಲ. ಇನ್ನು ನೀನುಂಟು ನಮ್ ಮೇಡಮ್ ಉಂಟು. ಬೆಳಗ್ಗೆ ಆಯ್ತು ಮಲಗೋಣ, ಇವತ್ ನಿನ್ನ ಶೋಭಾನ, ನಡಿಯೋ ನಾವು ಹೋಗೋಣ. ಅಮ್ಮಮ್ಮಮ್ಮ ಅಮ್ಮಮ್ಮಮ್ಮ. ಗುಂಡುಗಲೇಶ್ವರ, ಮೊದಲನೇ ರಾತ್ರಿ ತರ ಮೊದಲನೇ ಹೊಗಳು ಇರುತ್ತಾ? ಹಾಲು. ನನಗೆ ಬೆಳಿಗ್ಗೆ ಹೊತ್ತು ಹಾಲು ಕುಡ್ದು ಅಭ್ಯಾಸ ಇಲ್ಲ. ಇದು ಬಿಸಿ ಬಿಸಿ ಹಾಲು, ನಿಮ್ಗೋಸ್ಕರ ತಂದಿರೋದು. ನಿಮ್ಗರ್ಧ ನನ್ಗರ್ಧ, ಇಬ್ರು ಕುಡ್ದು ಅರ್ಧ ಆಗೋಣ. ಇವತ್ತಿಂದ ನೀವು ಅರ್ಧ ಅಂಗ, ನಾನು ಅರ್ಧ ಅಂಗಿ. ತಗೊಳ್ಳಿ. ಬೇಡ ಬೇಡ ಕುಡೀರಿ. ಬೇಡ ಬೇಡ. ಕಳ್ಳ, ನನಗೆ ಗೊತ್ತು ನೀವು ನನ್ನನ್ನು ಆಟ ಆಡಿಸ್ತಾ ಇದ್ದೀರಾ ತಾನೆ. ಮಾಡ್ತೀನಿ ನಿಮಗೆ. ಹಲೋ, ಇಲ್ಲಿ ನನ್ನ ಶೀಲ ಹರಣ ಆಗ್ತಿದೆ. ಅಲ್ಲೇನು ಕತ್ತೆ ಕಾಯ್ತಾ ಇದ್ದೀರಲ್ರಿ? ಕ್ಲಬ್ ರೂಮಲ್ಲಿ ಹಾಕೊಂಡು ರೂಪ್ತಾ ಇದ್ದಾರೆ, ಬೇಗ ಬಂದು ಕಾಪಾಡ್ರಿ. ಪಾಂಡುರಂಗ, ನೀನ್ ಯಾರನ್ನ ಕರೆದ್ರು ಅವ್ರಿಲ್ಲಿ ಬರಕ್ ಆಗಲ್ಲ. ನೀನ್ ನನ್ನೋನಾಗೋರ್ಗು ನಾನು ನಿನ್ನನ್ನು ಬಿಡಲ್ಲ. ಬೇಡ, ಸುಮ್ಮನೆ ನನ್ನೋನಾಗ್ಬಿಡು. ಇಲ್ಲ ಅಂದ್ರೆ ನೀವು ಬರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರೆ ನಾನು ಗೃಹಸ್ಥ ಆಗ್ಬಿಡ್ತಿದ್ದೆ ಸರ್. ಸರ್, ನಾವು ನೋಡಿರೋ ಸಿನಿಮಾದಾಗೆ ಪೊಲೀಸ್ನವರು ಹೆಂಗಸರು ಶೀಲಹರಣ ಆಗೋದನ್ನ ತಪ್ಪಿಸ್ತಾ ಇದ್ರು. ಆದ್ರೆ ಇಲ್ಲಿ ಗಂಡಸರು ಶೀಲಹರಣ ಆಗ್ತಾ ಇದೆಯಲ್ಲ ಸರ್. ಇನ್ಸ್ಪೆಕ್ಟರ್, ನಾನು ಇಲ್ಲಿರೋ ಜಾಗ ನಿಮ್ಗೆ ಯಾರು ಹೇಳಿದ್ದು? ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಜಾಗದ ಬಗ್ಗೆ ನನ್ನ ಹಬಿನೇ ಕ್ಲೂ ಕೊಟ್ಟಿದ್ದು. ಓ, ಹಾಗಾದ್ರೆ ನನ್ನನ್ನು ಹಿಡ್ದಾಕ್ಬೇಕು ಅಂತ ಈ ಪಾಂಡುರಂಗ ಮಾಡಿರೋ ಪ್ಲಾನ ಇದು? ಮಂಜುಳಾ, ನಿನ್ನ ಆಟ ನಮ್ಮ ಹತ್ರ ನಡೆಯೋದಿಲ್ಲ. ಮೀಟರ್ ಬಡ್ಡಿ ಕೊಡ್ತೀನಿ ಅಂತ ಜನಗಳ ಹತ್ರ ದುಡ್ಡು ವಸೂಲಿ ಮಾಡಿ ಊರೂರಲ್ಲಿ ಕ್ಲಬ್ ಡ್ಯಾನ್ಸ್ ಅರೇಂಜ್ ಮಾಡಿ ಜನಕ್ಕೆ ಮೋಸ ಮಾಡ್ತಾ ಇದೀಯಾ? ನಡಿ. ನಮ್ ಹುಡುಗರು ನಿಮ್ಮನ್ನ ಸುಮ್ನೆ ಬಿಟ್ರ? ಅವ್ರನ್ನೆಲ್ಲ ರುಬ್ಬಿದ್ದಾಯ್ತು, ನಿಮ್ಮನ್ನ ರುಬ್ಬ ಪ್ರೋಗ್ರಾಮ್ ಇದೆ. ಏ, ಕರ್ಕೊಂಬಾರೋ. ಹಬಿ, ನಿಮ್ಗೇನು ಆಗಿಲ್ಲ ತಾನೆ? ಎಲ್ಲ ಗಂಡುಗಲೇಶ್ವರ ದಯೆ, ನನ್ನ ಮೇಲೆ ಅತ್ಯಾಚಾರ ಆಗಿಲ್ಲ ರೀ. ಶೀಲಾ, ಪೂರ್ತಿ ಹಾಗೆ ಇಟ್ಕೊಂಡಿದ್ದೀನಿ. ಪೊಲೀಸ್ ಕೆಲಸ ಬೇಕಾ? ನಿಮ್ಮ ಮನೆಯಾಗ್ಲು ಪೊಲೀಸ್ ಕೆಲಸ ಬೇಡ. ಹಾ,